ಎಲ್ರಿಗೂ ನಮಸ್ಕಾರ. ನೀವು ನಿಮ್ಮ ಒಂದು ಪ್ರಯಾಣದ ಗುರಿಯನ್ನು ತಲುಪಬೇಕಾಗಿರುತ್ತೆ. ಯಾವುದೋ ಒಂದು ಊರಿಗೆ ಹೋಗ್ತಾ ಇರ್ತೀರ. ಕೆಲವೊಬ್ಬರು ಸ್ಟ್ರೇಟಾಗಿ ಊರಿಗೆ ಹೋಗ್ತಾರೆ, ಕೆಲವೊಬ್ಬರು ಕೆಲವೊಂದು ಬಸ್ ಬೇರೆ ಊರಿಗೆ ಹೋಗಿ ಅಲ್ಲಿಗೆ ಹೋಗ್ತವೆ, ಸ್ವಲ್ಪ ಲೇಟಾಗಿ ಹೋಗ್ತವೆ. ಅದರಿಂದ ನೀವು ನಿಮ್ಮ ಗುರಿಯನ್ನು ತಲುಪಕ್ಕಾಗಿಲ್ಲ. ಇವತ್ತು ಜೀವನದಲ್ಲಿ ಏನೋ ಒಂದು ಗುರಿ ಇಟ್ಟು ನೀವು ಹೋಗ್ತಾ ಇರ್ತೀರ, ತಲುಪಕ್ಕಾಗಿಲ್ಲ. ನಿಮ್ಮ ಜೊತೆಗಿದ್ದವನು ಆಲ್ರೆಡಿ ಗುರಿ ಮುಟ್ಬಿಟ್ಟಿದ್ದಾನೆ ಅಂತ ನೀವು ಎದೆಗುಂದಬಾರ್ದು, ನೀವು ಒಂದು ಹತಾಶರಾಗಬಾರ್ದು. ಯಾಕಂದರೆ ನಿಮ್ಮದು ಟೈಮ್ ಬರುತ್ತೆ ಸ್ವಲ್ಪ ಸ್ಲೋ. ಯಾಕಂದರೆ ನೀವು ಡೈರೆಕ್ಟಾಗಿ ನೀವು ಗುರಿ ಕಡೆ ಹೋಗಲಿಲ್ಲ, ಬೇರೆ ಏನೋ ಕೆಲಸ ಮಾಡೋಕ್ಕೆ ಹೋದ್ರಿ, ಅದರಿಂದ ಸಕ್ಸಸ್ ಆಗಲಿಲ್ಲ. ಇವತ್ತು ನಿಮ್ಗೆ ರಿಯಲೈಸ್ ಆಗಿ ನಿಮ್ಮ ಗುರಿ ಕಡೆ ಶ್ರಮಪಟ್ಟು ಹೋಗ್ತಾ ಇದ್ದೀರಾ. ಆದ್ದರಿಂದ ನೀವು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ಇಲ್ಲಪ್ಪ ಅವ್ನು ಬೇಗ ಸಕ್ಸಸ್ ಆದ, ನಂಗೆ ಆಗಲಿಲ್ಲ ಅಂತ ಕಂಪೇರ್ ಮಾಡ್ಕೋಬೇಡಿ. ನೀವು ಸಕ್ಸಸ್ ಆಗ್ತೀರಾ, ಇವತ್ತಿಲ್ಲ ನಾಳೆ ಸಕ್ಸಸ್ ಆಗ್ತೀರಾ. ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಎಲ್ಲರ ಪ್ರಯಾಣಗಳು ಸ್ಟ್ರೇಟ್ ಇರೋದಿಲ್ಲ, ಕೆಲವೊಂದು ಇರ್ತವೆ, ಕೆಲವೊಂದು ಬೇರೆ ಕಡೆ ಹೋಗಿ ಬರ್ತವೆ. ಆದರೆ ನೀವು ಕೂಡ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಡಿ, ಕಠಿಣ ಪರಿಶ್ರಮ ಮಾಡಿ, ಹಗಲು ರಾತ್ರಿ ನೀವು ಅದು ನಿಮ್ಮ ಗುರಿ ಕಡೆ ಹೋಗ್ತಾ ಇರಿ. ಸಮಯ ವ್ಯರ್ಥ ಮಾಡಬೇಡಿ, ಯಾವುದೇ ದುಶ್ಚಟಕ್ಕೆ ಬಲಿಯಾಗಬೇಡಿ. ನಿಧಾನವಾಗಿ ಆದರೂ ಪರವಾಗಿಲ್ಲ, ನೀವು ನಿಮ್ಮ ಯಶಸ್ಸಿನ ಗುರಿಯನ್ನು ತಲುಪ್ತೀರ.